ಪ್ರಾಧಿಕಾರವನ್ನ ಇದು ಅಸೆಂಬ್ಲಿಯಲ್ಲಿ ಪ್ರಾಧಿಕಾರ ಮಾಡುವುದು ಅಂತೇಳಿ ಅವರು ಡಿಸೈಡ್ ಮಾಡಿದ್ರು. ಇದರ ಬಗ್ಗೆ ಮಂಜುನಾಥ್ ಸರ್ ಭಂಡಾರಿ ಸರ್ ಅವರು ಮೊನ್ನೆ ನಾನು ಹೋಗಿದ್ದೆ. ಅದರ ಬಗ್ಗೆ ತರಾತುರಿಯಲ್ಲಿ ಅದನ್ನು ಮಾಡಬಾರ್ದು, ಅದು ತೊಂದರೆಗಳಾಗ್ತದೆ, ಅದಕ್ಕೆ ಅದನ್ನು ಪುನಃ ಪರಿಶೀಲಿಸಬೇಕು ಅಂತ ಹೇಳಿದ್ದೇನೆ. ಮತ್ತು ಈ ಅವಧಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಕೂಡ ನಾವು ಕೇಳಿದ್ದೇವೆ. ಮತ್ತು ಅಲ್ಲಿ ತುಂಬ ಇದು ಸ್ಯಾಂಕ್ಷನ್ ಇದು ಇತ್ತು, ಯಾವುದು ಅನುದಾನಗಳ ಎಲ್ಲ ಇದು ಇತ್ತು ಅಂತ ವರ್ಕ್ಗಳ ಇದು ತುಂಬ ಇತ್ತು. ಅದನ್ನು ಅಪ್ರೂವಲ್ಗೆ ಹೋಗಿದೆ. ಅಪ್ರೂವಲ್ ಅದನ್ನು ಇಮಿಡಿಯೇಟ್ ಮಾಡಿಕೊಡೋದು. ಬೇರೆ 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 ಅಲ್ಲಿ ಏನು ಮೂಲಭೂತ ನಾನು ರಿಟರ್ನ್ ಮಾಡಿದ್ದೀನಿ. ಎಲ್ಲರೂ ಇದು ಭಂಡಾರಿ ಸರ್ ಅವರು ಕ್ವಶನ್ ಮಾಡಿದ್ದಾರೆ, ಇಲ್ಲಿ ವಿಧಾನ ಪರಿಷತ್ತಲ್ಲಿ ಅವರು ಕ್ವಶನ್ ಮಾಡಿದ್ದಾರೆ. ಮತ್ತು ಅವರು ಆ ಮಟ್ಟದ ನಾಯಕರಾಗಿರುವುದರಿಂದ ಅದರ ಬಗ್ಗೆ ಅವರು ಮಾತಾಡಿ ಯಾವ ನಿಲುವನ್ನು CM ತಗೊಳ್ತಾರೆ ಅಂತ ಹೇಳೋದನ್ನು ಇವರು ನೋಡ್ತಿದ್ದೇವೆ. ಬಜೆಟ್ನಲ್ಲಿ ಘೋಷಣೆ ಆದ್ದು ಅಷ್ಟೇ, ಅದು ಹಿಂದೆಯೂ ಆಗಿತ್ತು. ಅದನ್ನು ನಾವು ತಡೆದು ಹಿಡಿದು ನಿಲ್ಲಿಸಿ ಇದನ್ನು ಮಾಡಿದ್ದು. ಯಾವುದನ್ನು ಈ ಸಮಿತಿ ಆಗಬೇಕು ಅಂತ ಮಾಡಿದ್ದು ಸರಿಯಾಗಿ ಆಗುವುದಿದ್ರೆ ಸಮಿತಿಯೇ ಇದ್ರೆ ಒಳ್ಳೆಯದು. ಅದು ಹೇಗೆಂದ್ರೆ ಮುಖ್ಯಮಂತ್ರಿಯವರು ಅದಕ್ಕೆ ಅಧ್ಯಕ್ಷರು, ಎಲ್ಲ ಒಂದು ಅಧಿಕಾರಿಗಳ ನಿಯಂತ್ರಣದಲ್ಲಿ ಇವರು ನಮ್ಮದು ಜನಗಳ ನಿಯಂತ್ರಣದಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಇದು ಸಮಿತಿ ಇದ್ರೆ ಒಳ್ಳೆಯದು. ಪ್ರಾಧಿಕಾರವನ್ನ ಇದು ಅಸೆಂಬ್ಲಿಯಲ್ಲಿ ಪ್ರಾಧಿಕಾರ ಮಾಡುವುದು ಅಂತೇಳಿ ಅವರು ಡಿಸೈಡ್ ಮಾಡಿದ್ರು. ಇದರ ಬಗ್ಗೆ ಮಂಜುನಾಥ್ ಸರ್ ಭಂಡಾರಿ ಸರ್ ಅವರು ಮೊನ್ನೆ ನಾನು ಹೋಗಿದ್ದೆ. ಅದರ ಬಗ್ಗೆ ತರಾತುರಿಯಲ್ಲಿ ಅದನ್ನು ಮಾಡಬಾರ್ದು, ಅದು ತೊಂದರೆಗಳಾಗ್ತದೆ, ಅದಕ್ಕೆ ಅದನ್ನು ಪುನಃ ಪರಿಶೀಲಿಸಬೇಕು ಅಂತ ಹೇಳಿದ್ದೇನೆ. ಮತ್ತು ಈ ಅವಧಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಕೂಡ ನಾವು ಕೇಳಿದ್ದೇವೆ. ಮತ್ತು ಅಲ್ಲಿ ತುಂಬ ಇದು ಸ್ಯಾಂಕ್ಷನ್ ಇದು ಇತ್ತು, ಯಾವುದು ಅನುದಾನಗಳ ಎಲ್ಲ ಇದು ಇತ್ತು ಅಂತ ವರ್ಕ್ಗಳ ಇದು ತುಂಬ ಇತ್ತು. ಅದನ್ನು ಅಪ್ರೂವಲ್ಗೆ ಹೋಗಿದೆ. ಅಪ್ರೂವಲ್ ಅದನ್ನು ಇಮಿಡಿಯೇಟ್ ಮಾಡಿಕೊಡೋದು. ಬೇರೆ 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 ಅಲ್ಲಿ ಏನು ಮೂಲಭೂತ ನಾನು ರಿಟರ್ನ್ ಮಾಡಿದ್ದೀನಿ. ಎಲ್ಲರೂ ಇದು ಭಂಡಾರಿ ಸರ್ ಅವರು ಕ್ವಶನ್ ಮಾಡಿದ್ದಾರೆ, ಇಲ್ಲಿ ವಿಧಾನ ಪರಿಷತ್ತಲ್ಲಿ ಅವರು ಕ್ವಶನ್ ಮಾಡಿದ್ದಾರೆ. ಮತ್ತು ಅವರು ಆ ಮಟ್ಟದ ನಾಯಕರಾಗಿರುವುದರಿಂದ ಅದರ ಬಗ್ಗೆ ಅವರು ಮಾತಾಡಿ ಯಾವ ನಿಲುವನ್ನು CM ತಗೊಳ್ತಾರೆ ಅಂತ ಹೇಳೋದನ್ನು ಇವರು ನೋಡ್ತಿದ್ದೇವೆ. ಬಜೆಟ್ನಲ್ಲಿ ಘೋಷಣೆ ಆದ್ದು ಅಷ್ಟೇ, ಅದು ಹಿಂದೆಯೂ ಆಗಿತ್ತು. ಅದನ್ನು ನಾವು ತಡೆದು ಹಿಡಿದು ನಿಲ್ಲಿಸಿ ಇದನ್ನು ಮಾಡಿದ್ದು. ಯಾವುದನ್ನು ಈ ಸಮಿತಿ ಆಗಬೇಕು ಅಂತ ಮಾಡಿದ್ದು ಸರಿಯಾಗಿ ಆಗುವುದಿದ್ರೆ ಸಮಿತಿಯೇ ಇದ್ರೆ ಒಳ್ಳೆಯದು. ಅದು ಹೇಗೆಂದ್ರೆ ಮುಖ್ಯಮಂತ್ರಿಯವರು ಅದಕ್ಕೆ ಅಧ್ಯಕ್ಷರು, ಎಲ್ಲ ಒಂದು ಅಧಿಕಾರಿಗಳ ನಿಯಂತ್ರಣದಲ್ಲಿ ಇವರು ನಮ್ಮದು ಜನಗಳ ನಿಯಂತ್ರಣದಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಇದು ಸಮಿತಿ ಇದ್ರೆ ಒಳ್ಳೆಯದು.